2 ತಿಮೋಥೆಯ 3ನೇ ಅಧ್ಯಾಯ ಮತ್ತೊಂದು ಸಾರಿ 1ರಿಂದ 4ನೇ ವಚನವರೆಗೂ ನಾವು ಓದುವಂಥವರಾಗಿರೋಣ. ಆದರೆ ಆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧಿಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು. ನಿಜವಾಗಲೂ ಅಂತ್ಯ ದಿನಗಳು ಬಹಳ ಸಮೀಪವಾಗ್ತದೆ. ಈ ಕಡೆ ದಿವಸಗಳಲ್ಲಿ ನಾವಿದ್ದೇವೆ. ವಿ ಆರ್ ಲಿವಿಂಗ್ ಇನ್ ದ ಎಂಡ್ ಡೇಸ್. ನೀವು ನೋಡ್ರಿ, ಕೇಳಬಾರದನ್ನು ಕೇಳ್ತಾ ಇದ್ದೇವೆ, ನೋಡಬಾರದನ್ನು ನೋಡ್ತಾ ಇದ್ದೇವೆ. ಜನ ಭಯಂಕರವಾದಂಥ ಅಂಧಕಾರ ದೊರೆತನದಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ. ಸೈತಾನನು ಬಹಳಷ್ಟು ಬೇಟೆ ಆಡ್ತಾ ಇದ್ದಾನೆ. ಇವತ್ತು ಮನುಷ್ಯನ ಮೇಲೆ ಕ್ರೂರತನವನ್ನು ತೋರಿಸ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ವ್ಯಾಘ್ರತನವನ್ನು ತೋರಿಸ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಪ್ರಾಣಿಗಳಲ್ಲಿರುವಂಥ ಪ್ರಾಮಾಣಿಕತೆ ಎಂಬುದಾಗಿ ನಾವು ಮಾತಾಡುವಂಥ ಸಮಯ ಇವತ್ತು ಮನುಷ್ಯನಲ್ಲಿ ಕೂಡ ನಾವು ಕಾಣಲಿಕ್ಕೆ ಆಗ್ತಾ ಇಲ್ಲ. ನೀವು ಕೆಲವೊಂದು ವಾರ್ತೆಗಳಲ್ಲಿ ನೋಡ್ತಿರ್ಬೋದು, ಇವನು ಕೆಲವೊಂದು ಏನಂತಂದರೆ ಪೇಪರ್ಗಳಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಕೂಡ ನೀವು ನೋಡ್ತಿರ್ಬೋದು. ಇದೆಲ್ಲ ನೀವು ನೋಡ್ತಾ ಇದ್ದೀರಿ, ಇದನ್ನೆಲ್ಲ ಕೇಳ್ತಾ ಇದ್ದೀರಿ ಅಂತಂದರೆ ಬೈಬಲ್ ಇವತ್ತು ಇದೇನೆಂದರೆ ಮೊದಲೇ ಇದರ ಬಗ್ಗೆ ಹೇಳಿದೆ. ಕಡೆ ದಿವಸಗಳಲ್ಲಿ, ಕಠಿಣ ಕಾಲಗಳಲ್ಲಿ ನಾನು ನೀನು ಆಧ್ಯಾತ್ಮಿಕ ಜೀವನವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಒಂದು ವೇಳೆ ಆಧ್ಯಾತ್ಮಿಕ ಜೀವನದಲ್ಲಿ ಸ್ವಲ್ಪ ನಾವು ಏನಾದರೂ ತಿರುಗಿದರೆ ನಾವು ಖಂಡಿತವಾಗಿ ಬಿಡುತ್ತೇವೆ. ಅದಕ್ಕೆ ನಾವು ಎಚ್ಚರವಾಗಿರಬೇಕಾಗಿದೆ. ನಾವು ಎಚ್ಚರ ತಪ್ಪಿದ್ದೀವಿ, ನಮಗೊಂದು ದೊಡ್ಡ ಆಘಾತ ಇದೆ. ಮನುಷ್ಯನ ಸುಖಗಳಿಗೋಸ್ಕರವಾಗಿ ಇವತ್ತು ಮನುಷ್ಯ ತನ್ನ ಜೀವನವನ್ನೇ ಈ ಲೋಕದಲ್ಲಿ ಕಳೆದುಕೊಳ್ಳುತ್ತಾ ಇದ್ದಾನೆ. ಹಾಗಾಗಿ ದೇವರು ಕರೆಯುವುದಕ್ಕಿಂತ ಮುಂಚಿತವಾಗಿ ಅನೇಕರು ಈ ಲೋಕ ಯಾತ್ರೆ ಮುಗಿಸ್ತಾ ಇದ್ದಾರೆ. ದೇವರು ಕರೆದಾಗ ಸಂತೋಷವಾಗಿ ಹೋಗುವುದು, ಅದು ಮಹಿಮೆ ಸ್ವರೂಪವನ್ನು ನಾವು ಧರಿಸಿಕೊಳ್ಳುತ್ತೇವೆ. ಕರೆಯುವುದಕ್ಕಿಂತ ಮುಂಚಿತವಾಗಿ ಲೋಕ ಯಾತ್ರೆ ಮುಗಿಸುವುದು, ಅದು ನ್ಯಾಯ ತೀರ್ಪಿಗೆ ಒಳಗಾಗುವಂಥದ್ದಾಗಿದೆ. ಆ ಲೋಕದವರಿಗೆ ದೇವರು ಗೊತ್ತಿಲ್ಲ, ನಮಗೆ ದೇವರು ಗೊತ್ತಿದ್ದಾನೆ. ರಕ್ಷಣೆ ಅಂದರೆ ಏನು ಗೊತ್ತಿದೆ, ಪ್ರಾರ್ಥನೆ ಅಂದರೆ ಏನು ಗೊತ್ತಿದೆ, ವಾಕ್ಯ ಅಂದರೆ ಏನು ಗೊತ್ತಿದೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಭಾಳಷ್ಟು ಜನರು ಚರ್ಚಿಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ದೇವರ ವಿಷಯದಲ್ಲಿ ಭಯ ಇಲ್ಲ. ಭಾಳಷ್ಟು ಜನರಿಗೆ ತಾವು ಮಾಡುವಂಥ ತಪ್ಪಿನ ವಿಷಯದಲ್ಲಿ ಭಯವಿಲ್ಲ, ಅನ್ಯಾಯ ವಿಷಯದಲ್ಲಿ ಭಯವಿಲ್ಲ, ಕಳ್ಳತನ ವಿಷಯದಲ್ಲಿ ಭಯವಿಲ್ಲ, ಲಂಚ ಮೋಸದ ವಿಷಯದಲ್ಲಿ ಭಯವಿಲ್ಲ. ಇದನ್ನೆಲ್ಲ ಏನಾಗ್ತದೆ ಅಂದರೆ ಒಂದು ದಿನ ದೇವರು ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ ಬಂದೇ ಬರ್ತದಂತೇಳಿ ಪೌಲ ಬರೀತಾನೆ.